ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಮೊದಲ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಯೋಗಿ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತನಿಗೆ ಮದುವೆ ಆಗಿರುತ್ತೆ. ಇನ್ನು ಈತನ ಹೆಂಡತಿ ಹೆಸರು ಪ್ರಿಯಾ ಆಗಿರುತ್ತೆ. ಇನ್ನು ಯೋಗಿಗೆ ಅಪ್ಪು ಮತ್ತು ಚಿಂಟು ಅನ್ನೋ ಇಬ್ಬರು ಮಕ್ಕಳಿರ್ತಾರೆ. ಯೋಗಿ ಒಬ್ಬ ಆರ್ಥೋಪೆಡಿಕ್ ಡಾಕ್ಟರ್ ಆಗಿರ್ತಾನೆ. ಈಗ ಸೀನಿಲಿಂದ ದೀಪಾವಳಿ ರಾತ್ರಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದು ಮನೆ ಕ್ರ್ಯಾಕರ್ ನಿಂದಾಗಿ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ನಮಗೆ ಪದ್ಮಾಕರ್ ಎಂಬ ಒಬ್ಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಈತನಿಗೆ ಒಂದು ಮನೆ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾದಾಗ ಆತ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಈತ ಅಕ್ಕಪಕ್ಕದ ಮನೆಯವರಲ್ಲಿ ಈ ಮನೆಯೊಳಗೆ ಯಾರಿದ್ರು ಅಂತ ಕೇಳ್ತಾನೆ. ಆಗ ಅವರು ಇಲ್ಲಿ ನಿವಾಸ್ ಅನ್ನೋ ವ್ಯಕ್ತಿಯ ಫ್ಯಾಮಿಲಿ ಇರ್ತಿತ್ತು. ಆತ ಒಂದು ಫರ್ನಿಚರ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ನಿನ್ನೆ ರಾತ್ರಿ ಇವರ ಮನೆಯಲ್ಲಿ ಪಟಾಕಿ ಬಿದ್ದಿದ್ದರಿಂದ ಅಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಮನೆ ಸುಟ್ಟೋಯ್ತು ಅಂತ ಹೇಳ್ತಾರೆ. ಈಗ ಸೀನ್ ಮತ್ತೆ ಯೋಗಿ ಕಡೆ ಶಿಫ್ಟ್ ಆಗುತ್ತೆ. ಈತ ಬೆಳಗ್ಗೆ ಮುಂಜಾನೆ ತನ್ನ ಹಾಸ್ಪಿಟಲ್ಗೆ ಕೆಲಸಕ್ಕೆ ಹೋಗ್ತಿರ್ತಾನೆ. ಆಗ ದಾರಿಯಲ್ಲಿ ಒಂದು ಕಾರಲ್ಲಿ ಒಬ್ಬ ಹುಡುಗಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಇದನ್ನ ನೋಡಿ ಯೋಗಿ ಬಾಬು ಆಕೆನ ಎತ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ. ಇನ್ನು ಹಾಸ್ಪಿಟಲ್ ಬಂದಾಗ ಆಕೆಗೆ ಎಚ್ಚರಿಕೆ ಆಗುತ್ತೆ. ಆಕೆ ಹೆಸರು ಅಮುದ ಆಗಿರುತ್ತೆ. ಆಕೆ ಕಾಲು ಫ್ರಾಕ್ಚರ್ ಆಗಿರುತ್ತೆ. ಇನ್ನೊಂದು ಕಡೆ ನಮಗೆ ಅಮುದ ಫ್ರೆಂಡ್ ನ ತೋರಿಸ್ತಾರೆ. ಈಕೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ತನ್ನ ಫ್ರೆಂಡ್ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಆಕ್ಚುಲಿ ನಿನ್ನೆ ರಾತ್ರಿ ಅಮುದ ಮತ್ತು ಆಕೆ ಫ್ರೆಂಡ್ಸ್ ಇಬ್ಬರು ಒಂದು ಪಾರ್ಟಿಗೆ ಹೋಗಿರ್ತಾರೆ. ಆದ್ರೆ ಅಲ್ಲಿ ಅವರು ಡ್ರಿಂಕ್ಸ್ ಮಾಡಿರಲ್ಲ. ಆಗ ಅರ್ಧ ಪಾರ್ಟಿಯಲ್ಲಿ ಎದ್ದು ಅಮುದ ಕಾರ್ ತಗೊಂಡು ಎಲ್ಲೋ ಹೋಗಿರ್ತಾಳೆ. ಇಲ್ಲಿವರೆಗೆ ಆಕೆ ಮನೆಗೆ ಬಂದಿರಲ್ಲ. ಅದಕ್ಕೆ ಈಕೆ ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಆಗ ಪೊಲೀಸರು ಅಮುದ ಡೀಟೇಲ್ಸ್ ತಗೊಂಡು ಆಕೆ ಬಗ್ಗೆ ಏನಾದ್ರು ಗೊತ್ತಾದ್ರೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಅದೇ ಟೈಮಲ್ಲಿ ಪದ್ಮಾಕರ್ಗೆ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ ಮತ್ತು ಒಂದು ಹುಡುಗಿಯ ಆಕ್ಸಿಡೆಂಟ್ ಆಗಿತ್ತು. ಆಕೆನ ಹಾಸ್ಪಿಟಲ್ಗೆ ತರಲಾಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಪದ್ಮಾಕರ್ ಅಮುದ ಫ್ರೆಂಡ್ ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಯೋಗಿ ಅಮುದ ಹತ್ರ ಮಾತಾಡ್ತಿರ್ತಾನೆ. ಆಕೆಗೆ ಈಗ ಪೂರ್ತಿಯಾಗಿ ಎಚ್ಚರಿಕೆ ಆಗಿರುತ್ತೆ. ಯೋಗಿ ಆಕೆಗೆ ಇಷ್ಟು ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು, ನಿನಗೆ ಜಾಸ್ತಿ ಗಾಯ ಆಗಿಲ್ಲ, ದೇವರ ದಯದಿಂದ ನೀನು ಬದುಕೊಂಡಿದ್ಯಾ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಪದ್ಮಾಕರ್ ಬರ್ತಾನೆ. ಈತ ಬಂದು ಯೋಗಿ ಹತ್ರ ಮಾತಾಡ್ತಾನೆ. ಪದ್ಮಾಕರ್ಗೆ ಯೋಗಿ ಮೊದಲೇ ಪರಿಚಯ ಇರ್ತಾನೆ. ಆಗ ಯೋಗಿ ಪದ್ಮಾಕರ್ಗೆ ಆಕೆಗೆ ಈಗ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ, ಆಕೆಗೆ ಪೂರ್ತಿಯಾಗಿ ಚೆನ್ನಾಗಾದ್ಮೇಲೆ ನೀವು ಇಂಟ್ರಗೇಷನ್ ಮಾಡಬಹುದು ಅಂತ ಹೇಳ್ತಾನೆ. ಇನ್ನು ಇದೇ ಟೈಮಲ್ಲಿ ನಮಗೆ ಯೋಗಿ ಮಾಮನನ್ನ ತೋರಿಸ್ತಾರೆ. ಈತನಿಗೆ ಆರೋಗ್ಯ ಸರಿ ಇರಲ್ಲ. ಈತ ಯಾವಾಗ್ಲೂ ವೀಲ್ ಚೇರ್ ಮೇಲೆನೆ ಇರ್ತಾನೆ. ಇನ್ನು ಪದ್ಮಾಕರ್ ಈಗ ಫರ್ನಿಚರ್ ಶಾಪ್ ಗೆ ಹೋಗಿ ನಿವಾಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಇಲ್ಲಿನ ಓನರ್ ನಿವಾಸ್ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ. ಅವನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದ. ಅವನಿಗೆ ತನ್ನ ಮಗಳಂದ್ರೆ ತುಂಬಾ ಇಷ್ಟ ಆಯ್ತು. ಈ ವಿಷಯ ಕೇಳಿ ನನಗೂ ತುಂಬಾ ಬೇಜಾರಾಯ್ತು ಅಂತ ಹೇಳ್ತಾನೆ. ಒಂದು ದಿನ ನಾನು ಅವನಿಗೆ ನನ್ನ ಹತ್ರ ಕರೆದು ನಾನು ನನಗೆ ಪ್ರಮೋಷನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಆದ್ರೆ ಅದಕ್ಕೆ ನಿವಾಸ್ ಒಪ್ಪಲಿಲ್ಲ. ಏಕೆಂದ್ರೆ ಅವನು ನನಗೆ ಪ್ರಮೋಷನ್ ಸಿಕ್ಕರೆ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇದರಿಂದ ನಾನು ನನ್ನ ಮಗಳಿಗೆ ಟೈಮ್ ಕೊಡೋಕೆ ಆಗಲ್ಲ. ನನಗೆ ಪ್ರಮೋಷನ್ ಬೇಡ ಅಂತ ಹೇಳಿದ್ದ. ಆಕ್ಚುಲಿ ನಿವಾಸ್ ವೈಫ್ ಮೊದಲೇ ಸತ್ತೋಗಿರ್ತಾಳೆ. ಈಗ ಅವನ ಮಗಳು ಮತ್ತು ಅವನು ಮಾತ್ರ ಮನೆಯಲ್ಲಿರ್ತಾರೆ. ಈಗ ನಿವಾಸ್ ಕಡೆ ಶಿಫ್ಟ್ ಆಗುತ್ತೆ. ಅವನು ತನ್ನ ಮಗಳ ಜೊತೆ ತುಂಬಾ ಖುಷಿಯಾಗಿರ್ತಾನೆ. ಹೀಗಿದ್ದಾಗ ಒಂದು ದಿನ ನಿವಾಸ್ ಫ್ರೆಂಡ್ ಅವನ ಹತ್ರ ಬರ್ತಾನೆ. ಈತ ನಿವಾಸ್ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಈತ ನಿವಾಸ್ಗೆ ನಿನ್ನ ಕಷ್ಟ ನನಗೆ ನೋಡೋಕಾಗ್ತಿಲ್ಲ, ನೀನು ಇನ್ನೊಂದು ಮದುವೆ ಆಗು. ನಿನಗಾಗಿ ನೀನು ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಮಗಳಿಗಾಗಿ ಆದ್ರೂ ಮದುವೆ ಆಗು, ಏಕೆಂದ್ರೆ ಆಕೆಗೆ ತಾಯಿ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿವಾಸ್ ಮಗಳು ಚಿನ್ನು ಆತನಿಗೆ ಅಂಕಲ್ ಅಷ್ಟಕ್ಕೂ ಮದುವೆ ಅಂದ್ರೆ ಏನು ಅಂತ ಕೇಳ್ತಾಳೆ. ಆಗ ಅವನು ಆಕೆಗೆ ಮದುವೆ ಅಂದ್ರೆ ನಿನ್ನ ನೋಡ್ಕೊಳ್ಳೋಕೆ ಒಬ್ಬ ತಾಯಿ ಬರ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ನನಗೆ ತಾಯಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ತಂದೆ ನನಗೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾಳೆ. ಆಗ ಆ ವ್ಯಕ್ತಿ ನಿನ್ನ ನೋಡ್ಕೊಳ್ಳೋಕೆ ನಿನ್ನ ತಂದೆ ಇದ್ದಾನೆ, ಆದ್ರೆ ನಿನ್ನ ತಂದೆನ ನೋಡ್ಕೊಳ್ಳೋಕೆ ಯಾರಿದ್ದಾರೆ ಅಂತ ಕೇಳ್ತಾನೆ. ಅಷ್ಟಕ್ಕೂ ಇದು ದೊಡ್ಡವರ ವಿಷಯ, ಇದರಲ್ಲಿ ನೀನು ಮಾತಾಡಬೇಡ ಅಂತ ಹೇಳ್ತಾನೆ. ಈಗ ನಿವಾಸ್ ಅವನ ಮಾತನ್ನ ಕೇಳಿ ಆಯ್ತು ನಾನು ಬೇರೆ ಮದುವೆ ಆಗ್ತೀನಿ ಅಂತ ಒಪ್ಕೋತಾನೆ. ಈಗ ಸೀನ್ ಮತ್ತೆ ಅಮುದ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಒಬ್ಬಳೆ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗ್ತಿರ್ತಾಳೆ. ಆಗ ಅಚಾನಕ್ ಆಗಿ ಜಾರಿ ಮತ್ತೆ ಅದೇ ಕಾಲಿಗೆ ಏಟ್ ಬೀಳುತ್ತೆ. ಆಗ ಅಲ್ಲಿ ಯೋಗಿ ಬರ್ತಾನೆ. ಈತ ಬಂದು ಆಕೆ ಕಾಲ್ನ ಚೆಕ್ ಮಾಡ್ತಾನೆ ಮತ್ತು ಆಕೆಗೆ ನೀನು 2 ವಾರದವರೆಗೂ ರೆಸ್ಟ್ ಮಾಡ್ಬೇಕು, ಒಬ್ಬಳೆ ನಡ್ಕೊಂಡು ಹೋಗ್ಬೇಡ, ಯಾರ್ದಾದ್ರು ಹೆಲ್ಪ್ ತಗೋ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಮುದ ಫ್ರೆಂಡ್ ಯೋಗಿಗೆ ಇನ್ನೊಂದು 2 ದಿನದಲ್ಲಿ ಎಕ್ಸಾಮ್ ಇದೆ, ನಾವು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಆಗ ಯೋಗಿ ನೀನು ಟೆನ್ಷನ್ ತಗೋಬೇಡ, ನಾನು ಪ್ರಿನ್ಸಿಪಲ್ ಜೊತೆ ಮಾತಾಡ್ತೀನಿ, ಈಗ ಈಕೆ ಸದ್ಯ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾನೆ. ಈಗ ಯೋಗಿ ಅಲ್ಲಿಂದ ಮನೆಗೆ ಬರ್ತಾನೆ. ಇಲ್ಲಿ ಬಂದು ತನ್ನ ಹೆಂಡತಿಗೆ ಇನ್ನೊಂದು 2 ದಿನದಲ್ಲಿ ನಮ್ಮ ಮ್ಯಾರೇಜ್ ಆನಿವರ್ಸರಿ ಬರಲಿದೆ, ನಾವು ಅದನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಕೆ ಕೂಡ ತುಂಬಾ ಖುಷಿ ಆಗ್ತಾಳೆ. ಆಯ್ತು ಅಂತ ಹೇಳ್ತಾಳೆ. ಇನ್ನು ಹೀಗೆ ಅಮುದಾಗೂ ಯೋಗಿ ತುಂಬಾ ಕೇರ್ ಮಾಡ್ತಿರ್ತಾನೆ. ಆಕೆಗೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಈಗ ಸೀನ್ ಮತ್ತೆ ಪದ್ಮಾಕರ್ ಕಡೆ ಶಿಫ್ಟ್ ಆಗುತ್ತೆ. ಇವನು ನಿವಾಸ್ ಫ್ರೆಂಡ್ ಗೆ ಕಾಲ್ ಮಾಡಿ ಅವನ ಬಗ್ಗೆ ಕೇಳ್ತಾನೆ. ಅಷ್ಟಕ್ಕೂ ನಿವಾಸ್ ಮೊದಲ ಹೆಂಡತಿ ಹೇಗೆ ಸತ್ತೋದ್ಲು ಅಂತ ಕೇಳ್ತಾನೆ. ಆಗ ಆತ ಸರಕಿಗೆ ಆಕ್ಸಿಡೆಂಟ್ ಆಗಿತ್ತು, ಆಗಿದ್ದು ನ್ಯಾಚುರಲ್ ಡೆತ್ ಅಂತ ಹೇಳ್ತಾನೆ. ಆಗ ಪದ್ಮಾಕರ್ ಆತನಿಗೆ ನಿವಾಸ್ 2ನೇ ಹೆಂಡತಿ ಯಾರು, ಆಕೆ ಹೇಗಿದ್ಲು ಅಂತ ಕೇಳ್ತಾನೆ. ಸರ್ ಆಕೆ ಟೀಚರ್ ಆಗಿದ್ಲು, ನಾನೇ ಫೋರ್ಸ್ ಮಾಡಿ ನಿವಾಸ್ಗೆ ಮದುವೆ ಮಾಡಿಸಿದ್ದೆ. ಆಕೆಗೆ 2 ಮಕ್ಕಳಿದ್ರು. ಆಕೆ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ಲು. ಆಕೆ ತನ್ನ 2 ಮಕ್ಕಳ ಜೊತೆ ಆ ಹುಡುಗಿನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಿದ್ಲು ಅಂತ ಹೇಳ್ತಾನೆ. ಈ ಕಡೆ ಅಮುದನ ತೋರಿಸ್ತಾರೆ. ಈಕೆ ಮೆಲ್ಲಗೆ ರಿಕವರಿ ಆಗಿರ್ತಾಳೆ. ಈಗ ನಡೆಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿ ಯೋಗಿ ತುಂಬಾ ಖುಷಿ ಆಗ್ತಾನೆ. ಯೋಗಿ ಅಮುದಾಗೆ ನೀನು ರಿಕವರ್ ಆಗಿದ್ಯಾ, ಆದ್ರೆ ಈಗಲೂ ನೀನು ಸ್ಟೆಪ್ಸ್ ನ ಏರಬಾರ್ದು. ನನ್ನ ಅಪಾರ್ಟ್ಮೆಂಟ್ ನಲ್ಲಿ ಯಾವ್ದಾದ್ರು ಫ್ಲಾಟ್ ಖಾಲಿ ಇದೆನಾ ಅಂತ ನೋಡ್ತೀನಿ, ನೀನು ಅಲ್ಲೇ ಶಿಫ್ಟ್ ಆಗು ಅಂತ ಹೇಳ್ತಾನೆ. ಯೋಗಿ ಕೇರಿಂಗ್ ನೋಡಿ ಅಮುದಾಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಕೆ ಅವನನ್ನ ತುಂಬಾ ಹಚ್ಕೊಂಡಿರ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಯೋಗಿ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿ ಅಮುದ ಇರಲ್ಲ. ಆಕೆನ ಒಬ್ಬ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿ ಕಳಿಸಿರ್ತಾನೆ. ಇದು ಗೊತ್ತಾದಾಗ ಯೋಗಿ ತನ್ನ ಸ್ಟಾಫ್ ಮೇಲೆ ಕೋಪ ಮಾಡ್ತಾನೆ. ನಾನು ಬರೋವರೆಗೂ ವೇಟ್ ಮಾಡಕ್ಕಾಗಲ್ವಾ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಯೋಗಿ ಜಾಗಿಂಗ್ ಮುಗಿಸ್ಕೊಂಡು ತನ್ನ ಫ್ಲಾಟ್ ಗೆ ಬಂದಾಗ ಅಲ್ಲಿ ಅಮುದ ಇರ್ತಾಳೆ. ಯೋಗಿ ಅಮುದನ ನೋಡಿ ಶಾಕ್ ಆಗ್ತಾನೆ. ನೀನೇನು ಇಲ್ಲಿ ಮಾಡ್ತಿದ್ಯಾ ಅಂತ ಕೇಳ್ತಾನೆ.
ಆಗ ಅಮುದ ಈ ಅಪಾರ್ಟ್ಮೆಂಟ್ ನಲ್ಲಿ ನೀವು ನನಗೆ ಫ್ಲಾಟ್ ನ ರೆಂಟ್ಗೆ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಆದ್ರೆ ನೀವು ನಿಮ್ಮ ಮಾತನ್ನ ನಡೆಸಿಕೊಳ್ಳಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಶಿಫ್ಟ್ ಆದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯೋಗಿ ನಾನೇನು ಮಾಡ್ಲಿ, ನೀನು ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗಿದ್ದೆ ಅಂತ ಹೇಳ್ತಾನೆ. ಈಗ ಅಮುದ ಯೋಗಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಅಮುದ ಬೇಕಂತ ಹಾಸ್ಪಿಟಲ್ ಅಲ್ಲಿ ತಾನೇ ಜಾರಿ ಬಿದ್ದಿರ್ತಾಳೆ. ಏಕೆಂದ್ರೆ ಆಕೆಗೆ ಯೋಗಿ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ, ಅದಕ್ಕೆ ಆಕೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಹಾಗೆ ಮಾಡಿರ್ತಾಳೆ. ಇನ್ನು ಅಮುದ ಈಗಿಂದ ಡೈಲಿ ಯೋಗಿ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ವೇಟ್ ಮಾಡ್ತಿರ್ತಾಳೆ ಮತ್ತು ಆಕೆ ಅದಕ್ಕಾಗಿ ಅವಕಾಶನ ಹುಡುಕ್ತಿರ್ತಾಳೆ. ಆಕೆ ಕಾಲೇಜ್ಗೆ ಹೋಗ್ತಿದ್ದಾಗ ಯೋಗಿಗೆ ಲಿಫ್ಟ್ ಕೇಳ್ತಾಳೆ ಮತ್ತು ಕಾಲೇಜ್ ಮುಗಿದ ಮೇಲೆ ಹಾಸ್ಪಿಟಲ್ಗೆ ಹೋಗಿ ಯೋಗಿ ಜೊತೆ ಮಾತಾಡ್ತಿರ್ತಾಳೆ. ಏಕೆ ಬರ್ತಾ ಬರ್ತಾ ಯೋಗಿಗೆ ಕ್ಲೋಸ್ ಆಗ್ತಾ ಹೋಗ್ತಾಳೆ ಮತ್ತು ಅಮುದ ಯೋಗಿ ಫ್ಲಾಟ್ ಅಪೋಸಿಟ್ ನೇ ಒಂದು ಫ್ಲಾಟ್ ನ ತಗೊಂಡಿರ್ತಾಳೆ. ಆಕೆ ದುರ್ಬಿನ್ ಮೂಲಕ ಡೈಲಿ ಯೋಗಿನ ನೋಡ್ತಿರ್ತಾಳೆ. ಇಲ್ಲಿ ಯೋಗಿ ತನ್ನ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿರ್ತಾನೆ. ಯೋಗಿಗೆ ತನ್ನ ವೈಫ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ, ಅವನು ಆಕೆನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾನೆ. ಇದನ್ನ ನೋಡಿ ಅಮುದಗೆ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ. ಇನ್ನು ಬರ್ತಾ ಬರ್ತಾ ಅಮುದ ಯೋಗಿ ಮನೆಗೆ ಹೋಗಿ ಅಲ್ಲಿ ಪ್ರಿಯಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾಳೆ. ಹೀಗಿದ್ದಾಗ ಒಂದು ದಿನ ಯೋಗಿ ಮನೆಗೆ ಒಂದು ಸುಂದರವಾದ ಪೇಂಟಿಂಗ್ ಬರುತ್ತೆ. ಅದು ಯೋಗಿಗೆ ತುಂಬಾ ಇಷ್ಟ ಆಗುತ್ತೆ. ಅವನು ಯಾವ್ದಾದ್ರು ಪೇಷಂಟ್ ನನಗೆ ಕಳಿಸಿರಬಹುದು ಅಂತ ಅನ್ಕೋತಾನೆ. ಅಮುದ ತಾನೇ ಅದನ್ನ ಕಳಿಸಿದ್ದು ಅಂತ ಅವನಿಗೆ ಹೇಳಲ್ಲ. ಇನ್ನು ಅಮುದ ಚಿಂಟುಗೆ ಒಂದು ಐಪ್ಯಾಡ್ ನ ಗಿಫ್ಟ್ ಆಗಿ ಕೊಡ್ತಾಳೆ, ಏಕೆಂದ್ರೆ ಅವನ ಹತ್ರ ಮೊಬೈಲ್ ಇರಲ್ಲ. ಹೀಗಿದ್ದಾಗ ಒಂದು ದಿನ ಅಮುದ ಯೋಗಿ ಮನೆಯಲ್ಲಿದ್ದಾಗ ಆಕೆ ಮಗಳನ್ನ ನೋಡ್ತಾಳೆ. ಈಕೆಯು ತನ್ನ ಬಾಯ್ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ಇದನ್ನೆಲ್ಲ ಅಮುದ ಕೇಳ್ಬಿಡ್ತಾಳೆ. ಅಮುದ ಅಲ್ಲಿ ಬಂದಾಗ ಆಕೆ ತನ್ನ ಫೋನ್ ನ ಕಟ್ ಮಾಡ್ತಾಳೆ. ಅಮುದ ಆಕೆಗೆ ಯಾಕೆ ಟೆನ್ಷನ್ ತಗೋತಿದ್ಯಾ, ನಾನು ಯಾರಿಗೂ ಹೇಳಲ್ಲ, ಈ ವಯಸ್ಸಲ್ಲಿ ಬಾಯ್ ಫ್ರೆಂಡ್ ಇರೋದು ಕಾಮನ್, ನೀನು ಮಾತಾಡು ಅಂತ ಹೇಳ್ತಾಳೆ. ಆಗ ಯೋಗಿ ಮಗಳು ಅಮುದಾಗೆ ಅಕ್ಕ ನಿನಗೂ ಕೂಡ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಕೇಳ್ತಾಳೆ. ಅದಕ್ಕೆ ಅಮುದ ಹಾ ಇದ್ದಾರೆ, ಆದ್ರೆ ಆತ ಬಾಯ್ ಫ್ರೆಂಡ್ ಗಿಂತ ತುಂಬಾ ಜಾಸ್ತಿ ಅಂತ ಹೇಳ್ತಾಳೆ. ಆಕ್ಚುಲಿ ಅಮುದ ಪ್ಲಾನ್ ಬೇರೆ ಆಗಿರುತ್ತೆ. ಆಕೆ ಯೋಗಿನ ತನ್ನ ಫ್ಯಾಮಿಲಿಯಿಂದ ದೂರ ಮಾಡಿ ತನ್ನ ಜೊತೆ ಇಟ್ಕೋಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಅಮುದ ಈಗ ಯೋಗಿ ಮಾವನ ಹತ್ರ ಹೋಗ್ತಾಳೆ. ಈತ ವೀಲ್ ಚೇರ್ ಮೇಲೆ ಇರ್ತಾನೆ. ಈತನಿಗೆ ಮಾತಾಡೋಕ್ಕೂ ಬರ್ತಿರಲ್ಲ. ಅಮುದ ಆತನಿಗೆ ತಾನು ಅನ್ಕೊಂಡಿದ್ದನ್ನೆಲ್ಲ ಹೇಳ್ತಾಳೆ. ನೀನು ತುಂಬಾ ಲಕ್ಕಿ ಆಗಿದ್ದೀಯಾ, ನಿನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ನಿನ್ನ ಅಳಿಯ ಕೂಡ ತುಂಬಾ ಒಳ್ಳೆ ವ್ಯಕ್ತಿ, ನಿನಗೆ ಎಲ್ಲರೂ ಇದ್ದಾರೆ, ಆದ್ರೆ ನಿನಗೆ ನಡೆಯೋಕೆ ಮಾತಾಡೋಕೆ ಬರಲ್ಲ, ಇದೇ ನಿನ್ನ ದುರದೃಷ್ಟ. ಆದ್ರೆ ಇದು ನಿನ್ನ ಹತ್ರ ಜಾಸ್ತಿ ದಿನ ಇರಲ್ಲ, ಯಾಕಂದ್ರೆ ನಾನು ನಿನ್ನ ಫ್ಯಾಮಿಲಿನ ಮುರಿದು ಬಿಡ್ತೀನಿ ಮತ್ತು ಯೋಗಿನ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆತ ಅಮುದಾಗೆ ಏನು ಹೇಳೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅಮುದ ಆತನಿಗೆ ಜಾಸ್ತಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡಬೇಡ, ಇಲ್ಲಾಂದ್ರೆ ಎಲ್ಲಕ್ಕಿಂತ ಮುಂಚೆ ನಿನ್ನನ್ನೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಈಗಿಂದ ಅಮುದ ಡೈಲಿ ಇಲ್ಲೇ ಬರ್ತಿರ್ತಾಳೆ. ಆಕೆ ತನ್ನ ಜಾಸ್ತಿ ಟೈಮ್ ನ ಯೋಗಿ ಮನೆಯಲ್ಲಿ ಕಳೆದಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಯೋಗಿ ನಾಷ್ಟ ಮಾಡ್ತಿದ್ದಾಗ ಅವನ ಮನೆಗೆ ಒಂದು ಬೊಕ್ಕೆ ಬರುತ್ತೆ. ಅದರಲ್ಲಿ ಯು ಆರ್ ಮೈ ವರ್ಲ್ಡ್ ಅಂತ ಬರೆದಿರುತ್ತೆ. ಇನ್ನು ಅವನಿಗೆ ಒಂದು ಪ್ರೈವೇಟ್ ನಂಬರ್ ಇಂದ ಕೂಡ ಒಂದು ಮೆಸೇಜ್ ಬಂದಿರುತ್ತೆ. ಅದರಲ್ಲೂ ಕೂಡ ಯು ಆರ್ ಮೈ ವರ್ಲ್ಡ್ ಅಂತ ಬರೆದಿರುತ್ತೆ. ಈ ಮೆಸೇಜ್ ನ ಯೋಗಿ ಹೆಂಡತಿ ಪ್ರಿಯಾ ನೋಡ್ಬಿಡ್ತಾಳೆ. ಈಕೆ ಯೋಗಿಗೆ ಇದೇನು ಅಂತ ಕೇಳ್ತಾಳೆ. ಆಗ ಯೋಗಿ ಯಾರೋ ಪೇಷಂಟ್ ಕಳಿಸಿರ್ಬೇಕು, ಅವರು ಥ್ಯಾಂಕ್ಸ್ ಹೇಳ್ತಿರ್ಬೋದು ಅಂತ ಹೇಳ್ತಾನೆ. ಆಗ ಪ್ರಿಯಾ ಆತನಿಗೆ ನಿನಗೆ ಎಷ್ಟೇ ಮೆಸೇಜ್ ಬರ್ಲಿ, ಎಷ್ಟೇ ಬುಕ್ಕೆ ಬರ್ಲಿ, ಅದಕ್ಕಿಂತ ಜಾಸ್ತಿ ಏನಾದ್ರೂ ಆದ್ರೆ ಆ ಹುಡುಗಿನ ಮನೆಗೆ ಕರೆದು ವಿಷಾಕಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯೋಗಿ ಸ್ವಲ್ಪ ಸ್ಮೈಲ್ ಮಾಡ್ತಾನೆ. ಹಾಗೇನು ಆಗಲ್ಲ, ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಅಮುದಾಗೆ ಯೋಗಿ ಅಂದ್ರೆ ತುಂಬಾ ಅಬ್ಸೆಷನ್ ಆಗ್ತಿರುತ್ತೆ. ಅದಕ್ಕೆ ಆಕೆ ಅರ್ಧರಾತ್ರಿಯಲ್ಲಿ ಎದ್ದು ಯೋಗಿಗೆ ಮೆಸೇಜ್ ಕಳಿಸ್ತಾಳೆ. ಆ ಮೆಸೇಜ್ ಅಲ್ಲಿ ಆಕೆ ಮತ್ತೆ ಯು ಆರ್ ಮೈ ವರ್ಲ್ಡ್ ಅಂತ ಕಳಿಸಿರ್ತಾಳೆ. ಆಕೆ ಈ ಮೆಸೇಜ್ ನ ಕೇವಲ ಒಂದು ಸಲ ಕಳಿಸದೆ ಅದನ್ನ ಕಾಪಿ ಪೇಸ್ಟ್ ಮಾಡಿ 100 ಸಲ ಕಳಿಸ್ತಾಳೆ. ಈ ಕಡೆ ಯೋಗಿ ಮಲ್ಕೊಂಡಿರ್ತಾನೆ. ಅವನಿಗೆ ಪದೇ ಪದೇ ತನ್ನ ಫೋನ್ ಅಲ್ಲಿ ಮೆಸೇಜ್ ಬರ್ತಿರುತ್ತೆ. ಇದರಿಂದ ಅವರ ನಿದ್ದೆಗೆಡುತ್ತೆ. ಇನ್ನು ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಮನೆಗೆ ಬರ್ತಾನೆ. ಈತ ಬಂದು ಇವರಿಗೆ ಒಂದು ಬೊಕ್ಕೆ ಕೊಡ್ತಾನೆ. ಇದನ್ನ ನೋಡಿ ಪ್ರಿಯಾಗೆ ಸ್ವಲ್ಪ ಡೌಟ್ ಬರುತ್ತೆ. ಇದೆಲ್ಲ ಏನ್ ನಡೀತಾ ಇದೆ ಅಂತ ಕೇಳ್ತಾಳೆ. ಆದ್ರೆ ಯೋಗಿ ಅದೆಲ್ಲ ನನಗೆ ಗೊತ್ತಿಲ್ಲ, ಯಾರೋ ನಮ್ಮ ಜೊತೆ ಫ್ರಾಂಕ್ ಮಾಡ್ತಿರ್ಬೋದು ಅಂತ ಹೇಳ್ತಾನೆ. ಈಗ ಸಿನಿಲಿಂದ ಪದ್ಮಾಕರ್ ಕಡೆ ಶಿಫ್ಟ್ ಆಗುತ್ತೆ. ಈತ ನಿವಾಸ್ ಕೇಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಆಗ ಅವನಿಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಅದನ್ನ ಕೇಳಿ ಆತ ಶಾಕ್ ಆಗ್ತಾನೆ. ಇನ್ನು ಮಾರದಿನ ಬೆಳಗ್ಗೆ ಅಮುದ ಯೋಗಿ ಮನೆಗೆ ಬಂದಾಗ ಅವರು ಒಂದು ಟ್ರಿಪ್ಗೆ ಹೋಗ್ಬೇಕಂತ ಹೋಗ್ತಿರ್ತಾರೆ. ಇದನ್ನ ನೋಡಿ ಅಮುದಾಗೆ ತುಂಬಾ ಕೋಪ ಬರುತ್ತೆ. ಆಕೆ ಅವರನ್ನ ಹೇಗಾದ್ರೂ ಮಾಡಿ ತಡಿಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಪ್ರಿಯಾ ಆಕೆಗೆ ನಾವು 2 ದಿನಕ್ಕೋಸ್ಕರ ಟ್ರಿಪ್ಗೆ ಹೋಗ್ತಾ ಇದೀವಿ, ಅಲ್ಲಿವರೆಗೆ ನನ್ನ ತಂದೆನ ಸ್ವಲ್ಪ ನೋಡ್ಕೊ ಅಂತ ಹೇಳ್ತಾಳೆ. ಅಲ್ಲಿ ಮನೆ ಕೆಲಸ ಮಾಡೋ ಮಹಿಳೆ ಕೂಡ ಇರ್ತಾಳೆ. ಅಮುದ ಅವರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಇನ್ನು ಅವರು ಅಲ್ಲಿಂದ ಹೋದ್ಮೇಲೆ ಅಮುದ ಮನೆ ಕೆಲಸದ ಆಕೆಗೆ ಫೇಕ್ ಕಾಲ್ ಮಾಡ್ತಾಳೆ. ನಿಮ್ಮ ಮಗನಿಗೆ ಸ್ಕೂಲಲ್ಲಿ ಆರಾಮಿಲ್ಲ, ಬೇಗ ಬಂದ್ಬಿಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ಮನೆ ಕೆಲಸದ ಆಕೆ ಅಮುದಾಗಿ ಹೇಳಿ ಅಲ್ಲಿಂದ ಸ್ಕೂಲ್ಗೆ ಹೋಗ್ತಾಳೆ. ಇನ್ನು ಆ ಮಹಿಳೆ ಅಲ್ಲಿಂದ ಹೋದ್ಮೇಲೆ ಅಮುದ ಹಾಲಲ್ಲಿ ಏನೋ ಮಿಕ್ಸ್ ಮಾಡಿ ಪ್ರಿಯಾ ತಂದೆಗೆ ಕೊಡ್ತಾಳೆ. ಅವನು ಕುಡಿತಿರಲ್ಲ, ಆದ್ರೆ ಆಕೆ ಫೋರ್ಸ್ಫುಲಿ ಅವನಿಗೆ ಅದನ್ನ ಕುಡಿಸ್ತಾಳೆ. ನೀನು ಟೆನ್ಷನ್ ತಗೋಬೇಡ, ಇದರಿಂದ ನೀನು ಸಾಯಲ್ಲ, ಆದ್ರೆ ನಿನ್ನ ಆರೋಗ್ಯ ಲೈಟ್ ಆಗಿ ಕೆಟ್ಟೋಗುತ್ತೆ. ಆಗ ಅವರ ಟ್ರಿಪ್ ಕ್ಯಾನ್ಸಲ್ ಆಗಿ ಅವರು ನನ್ನ ಹತ್ರ ವಾಪಸ್ ಬರ್ತಾರೆ ಅಂತ ಹೇಳ್ತಾಳೆ. ಈಗ ಸಿನಿಲಿಂದ ಪದ್ಮಾಕರ್ ಕಡೆ ಶಿಫ್ಟ್ ಆಗುತ್ತೆ. ಈತ ನಿವಾಸ್ ಫ್ರೆಂಡ್ ಹತ್ರ ಬಂದಿರ್ತಾನೆ. ಈತನಿಗೆ ಆತ ಅಮುದ ಫೋಟೋ ತೋರಿಸಿ ಇದೇ ಹುಡುಗಿನ ಹಾಕಿ ಅಂತ ಕೇಳ್ತಾನೆ. ಆಗ ನಿವಾಸ್ ಫ್ರೆಂಡ್ ಹೌದು, ಈಗಿನ ನಿವಾಸ್ ಫ್ಯಾಮಿಲಿನ ಕೊಂದಿದ್ದು ಅಂತ ಹೇಳ್ತಾನೆ. ಈ ಕಡೆ ಅಮುದ ಯೋಗಿಗೆ ಫೋನ್ ಮಾಡಿ ಸರ್ ನಿಮ್ಮ ಮಾವನ ಆರೋಗ್ಯ ಸಡನ್ ಆಗಿ ಕೆಟ್ಟೋಗ್ತಿದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಇವರು ಈಗ ತಮ್ಮ ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಬಂದಾಗ ತಮ್ಮ ಅಪಾರ್ಟ್ಮೆಂಟ್ ನಲ್ಲಿದ್ದ ಒಬ್ಬ ಡಾಕ್ಟರ್ ನ ಕರೆದು ಅವನ ಮಾವನ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಡಾಕ್ಟರ್ ಆತನನ್ನ ಚೆಕ್ ಮಾಡಿದ ಮೇಲೆ ಆತನಿಗೆ ಯಾವುದೋ ಒಂದು ಶಾಕಿಂಗ್ ನ್ಯೂಸ್ ಕೇಳಿರಬೇಕು, ಅದಕ್ಕೆ ಅವರ ಬಾಡಿ ಹೀಗೆ ರಿಯಾಕ್ಟ್ ಆಗ್ತಿದೆ. ಆದ್ರೆ ನೀವು ಟೆನ್ಷನ್ ಪಡಬೇಡಿ, ಇದೊಂದು ಒಳ್ಳೆ ವಿಚಾರ.
ಇವರ ನರ್ವಸ್ ಸಿಸ್ಟಮ್ ವರ್ಕ್ ಆಗಿ ಇವರು ಆದಷ್ಟು ಬೇಗ ನಡೆಯೋಕ್ಕೂ ಮಾತಾಡೋಕ್ಕೂ ಆಗ್ಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೆಯಲ್ಲಿದ್ದವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಇನ್ನೊಂದು ಕಡೆ ಪ್ರಿಯಾ ಮನೆಯಲ್ಲಿ ತುಂಬಾ ಬೊಕ್ಕೆಗಳಿರೋದನ್ನ ನೋಡ್ತಾಳೆ. ಇದನ್ನ ನೋಡಿ ಆಕೆಗೆ ತುಂಬಾ ಕೋಪ ಬರುತ್ತೆ. ಆಕೆ ಕೋಪದಲ್ಲಿ ಅದನ್ನೆಲ್ಲ ಹೊರಗೆ ಬಿಸಾಕ್ತಾಳೆ. ಇನ್ನು ಅದೇ ಟೈಮಲ್ಲಿ ಆ ಪೇಂಟಿಂಗ್ ಕೂಡ ಕೆಳಗೆ ಬೀಳುತ್ತೆ. ಅದರ ಹಿಂದೆ ಯು ಆರ್ ಮೈ ವರ್ಲ್ಡ್ ಅಂಡ್ ಯು ಆರ್ ಮೈ ಎವ್ರಿಥಿಂಗ್ ಅಂತ ಬರೆದಿರುತ್ತೆ. ಇದನ್ನ ನೋಡಿ ಪ್ರಿಯಾಗೆ ತುಂಬಾ ಕೋಪ ಬರುತ್ತೆ. ಆಕೆ ಯೋಗಿ ಹತ್ರ ಜಗಳ ಮಾಡ್ತಾಳೆ. ನಿಜ ಹೇಳು, ಈ ಹುಡುಗಿ ಯಾರು, ನಿನಗೂ ಆಕೆಗೂ ಏನು ಸಂಬಂಧ ಅಂತ ಕೇಳ್ತಾಳೆ. ಇದರಿಂದ ಯೋಗಿ ಬಾಬುಗೂ ತುಂಬಾ ಕೋಪ ಬರುತ್ತೆ. ನನಗೂ ಆಕೆಗೂ ಏನು ಸಂಬಂಧ ಇಲ್ಲ, ಆಕೆ ಯಾರು ಅಂತಾನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಯೋಗಿಗೆ ಬೇಜಾರಾಗಿ ಅವನು ಹೊರಗೆ ಬಂದು ಕೂತ್ಕೋತಾನೆ. ಇದೇ ಸರಿಯಾದ ಟೈಮ್ ಅಂತ ಹೇಳಿ ಅಮುದ ಅವನ ಹತ್ರ ಹೋಗ್ತಾಳೆ ಮತ್ತು ಅವನ ಜೊತೆ ಕ್ಲೋಸ್ ಆಗೋಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಯೋಗಿ ನನ್ನ ಹೆಂಡತಿನೇ ನನ್ನ ನಂಬ್ತಿಲ್ಲ. ಅಮುದ ಯೋಗಿಗೆ ನೀವು ಟೆನ್ಷನ್ ತಗೋಬೇಡಿ, ಯಾರು ನಿಮ್ಮ ಮಾತನ್ನ ನಂಬಲಿಲ್ಲ ಅಂದ್ರು ನಾನು ನಿಮ್ಮನ್ನ ನಂಬ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯೋಗಿ ಹೌದು, ನೀನು ನನ್ನ ಮಾತನ್ನ ನಂಬ್ತೀಯ, ನನ್ನ ಸ್ವಂತ ಹೆಂಡ್ತಿನೇ ನನ್ನ ಮಾತನ್ನ ನಂಬ್ತಿಲ್ಲ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಯೋಗಿ ತನ್ನ ಹೆಂಡತಿ ಹತ್ರ ಮತ್ತೆ ಹೋಗ್ತಾನೆ. ಇಲ್ಲಿ ಬಂದು ಅವನು ಪ್ರಿಯಾಗೆ ಆ ಹುಡುಗಿ ನನಗೆ ಬುಕ್ಕೆ ಮತ್ತು ಫೋಟೋಗಳನ್ನ ಕಳಿಸಿದ್ದಾಳೆ, ನನ್ನ ಕಡೆಯಿಂದ ಏನು ಹೋಗಿಲ್ಲ, ಅಷ್ಟಕ್ಕೂ ಆಕೆ ಯಾರು ಅಂತ ನನಗೆ ಗೊತ್ತಿಲ್ಲ, ನಮ್ಮಿಬ್ಬರ ನಡುವೆ ಏನಾದ್ರೂ ನಡೀತಿದ್ರೆ ಆಕೆ ಮನೆಗೆ ಬುಕ್ಕೆ ಕಳಿಸೋಂಗೆ ನಾನು ಯಾಕೆ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಿಯಾಗೂ ತನ್ನ ತಪ್ಪಿನ ಅರಿವಾಗುತ್ತೆ. ಆಕೆ ಯೋಗಿಗೆ ಸಾರಿ ಕೇಳ್ತಾಳೆ. ಸೊ ಇದೆಲ್ಲ ಹೀಗೆ ಇದ್ದಾಗ ಮಾರನೇ ದಿನ ಯೋಗಿ ಮತ್ತು ಪ್ರಿಯಾ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ. ಇವರು ಅದನ್ನ ಸೆಲೆಬ್ರೇಟ್ ಮಾಡೋಕೆ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಿರ್ತಾರೆ. ಆಗ ಅಲ್ಲಿ ಯೋಗಿ ಅಸಿಸ್ಟೆಂಟ್ ಬಂದು ನಿಮ್ಮ ಮಾವನಿಗೆ ಏನೋ ಆಗ್ತಿದೆ, ಅವರು ವಿಚಿತ್ರವಾದ ಸನ್ನೆಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಇನ್ನೂ ಅಮುದ ಅಲ್ಲೇ ಇರ್ತಾಳೆ. ಆಕೆ ಪ್ರಿಯಾಗೆ ನೀವು ಟೆನ್ಷನ್ ತಗೋಬೇಡಿ, ನಾನು ಹೋಗಿ ಅವರ ಹತ್ರ ಮಾತಾಡ್ತೀನಿ, ಯಾಕಂದ್ರೆ ಅವರ ಸೈನ್ ಲ್ಯಾಂಗ್ವೇಜ್ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಈಗ ಪ್ರಿಯಾ ಫ್ಲಾಟ್ ಒಳಗೆ ಬರ್ತಾಳೆ ಮತ್ತು ಡೋರ್ ನ ಲಾಕ್ ಮಾಡ್ತಾಳೆ. ಆಕೆ ಯೋಗಿ ಮಾವನ ಹತ್ರ ಹೋಗಿ ಏನ್ ಮಾಡ್ತಾ ಇದೀಯಾ, ಏನ್ ಹೇಳ್ಬೇಕಂತ ಟ್ರೈ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆತ ಆಕೆನ ನೋಡಿ ತುಂಬಾ ಭಯಪಡ್ತಿರ್ತಾನೆ. ಆಗ ಅಮುದ ಅವನ ಕುತ್ತಿಗೆನ ಇಸ್ಕೋಕೆ ಹೋಗ್ತಾಳೆ. ನೀನು ಯಾರಿಗಾದ್ರೂ ಏನಾದ್ರೂ ಹೇಳೋಕೆ ಟ್ರೈ ಮಾಡಿದ್ರೆ ಮೊದಲು ನಾನು ನಿನ್ನೆ ಕೊಲ್ತೀನಿ ಅಂತ ಹೇಳ್ತಾಳೆ. ಈಕೆ ಆತನ ಕುತ್ತಿಗೆ ಸಿಗ್ತಿದ್ದಾಗ ಅಲ್ಲಿ ಚಿಂಟು ಇರ್ತಾನೆ. ಆಕ್ಚುಲಿ ಚಿಂಟು ತನ್ನ ಟ್ಯಾಬ್ ನ ತಗೊಳಕ್ಕೆ ಬಂದಿರ್ತಾನೆ. ಈತ ಅಮುದನ ಈ ಪರಿಸ್ಥಿತಿಯಲ್ಲಿ ನೋಡಿ ಜೋರಾಗಿ ಕೂಗ್ತಾನೆ. ಅಮುದ ಕೂಡ ಅವನನ್ನ ನೋಡ್ತಾಳೆ. ಈಗ ಅಮುದ ಅವನನ್ನ ಕೊಲ್ಲಬೇಕಂತ ಒಂದು ಚಾಕು ತಗೊಂಡು ಅವನ ಹಿಂದೆ ಬೀಳ್ತಾಳೆ. ಆದ್ರೆ ಚಿಂಟು ಅಲ್ಲಿಂದ ಓಡಿ ತನ್ನ ತಂದೆ ತಾಯಿ ಹತ್ರ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಪದ್ಮಾಕರ್ ಬರ್ತಾನೆ. ಅಮುದ ಪದ್ಮಾಕರ್ನ ನೋಡಿ ತನ್ನ ಕೈಲಿದ್ದ ಚಾಕುನ ಸೈಡಿಗೆ ಬಿಸಾಕ್ತಾಳೆ. ಪದ್ಮಾಕರ್ ಆಕೆ ಫ್ಲಾಟ್ಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಬಂದು ಪದ್ಮಾಕರ್ ಅಮುದಾಗೆ ನೀನು ಒಳ್ಳೆ ಫ್ಲಾಟ್ ನ ಸೆಲೆಕ್ಟ್ ಮಾಡಿದ್ಯಾ, ನಿವಾಸ್ ಫ್ಯಾಮಿಲಿನ ಕೊಂದಿದ್ದಾಯ್ತು, ಈಗ ಯೋಗಿ ಫ್ಯಾಮಿಲಿನ ಕೊಲ್ಬೇಕಂತ ಬಂದಿದ್ಯಾ ಅಂತ ಕೇಳ್ತಾನೆ. ಇನ್ನು ಪದ್ಮಾಕರನ್ ಮಾತಾಡ್ತಿದ್ದಾಗ ಅಮುದ ಒಂದು ವಸ್ತು ತಗೊಂಡು ಅವನ ತಲೆಗೆ ಗಟ್ಟಿಯಾಗಿ ಹೊಡಿತಾಳೆ. ಇದರಿಂದ ಪದ್ಮಾಕರ್ ಅಲ್ಲೇ ಸತ್ತೋಗ್ತಾನೆ. ಈಗ ಆಕೆ ಅವನ ಬಾಡಿಯನ್ನ ಬಾತ್ರೂಮ್ ಅಲ್ಲಿ ಲಾಕ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಅಪ್ಪು ಪಾರ್ಟಿಯಲ್ಲಿದ್ದ ಪೂರ್ವ ಹತ್ರ ಹೋಗ್ತಾನೆ ಮತ್ತು ಆಕೆಗೆ ಎಲ್ಲ ವಿಷಯನ ಹೇಳ್ತಾನೆ. ಇದನ್ನ ಕೇಳಿ ಪೂರ್ವ ಕೂಡ ಶಾಕ್ ಆಗ್ತಾಳೆ. ಆಕೆ ತನ್ನ ತಂದೆ ಹತ್ರ ಹೋಗ್ತಿರ್ತಾಳೆ. ಆಗ ಅಮುದ ಆಕೆಗೆ ಕಾಲ್ ಮಾಡಿ ಇಷ್ಟು ಜಲ್ದಿ ಯಾಕೆ ಹೋಗ್ತಾ ಇದೀಯಾ, ನನ್ನ ಹತ್ರ ಕೆಲವೊಂದು ಫೋಟೋಸ್ ಇವೆ, ಅದನ್ನ ನೋಡಿ ಆಮೇಲೆ ಹೋಗು ಅಂತ ಹೇಳ್ತಾಳೆ. ಈಗ ಅಮುದ ಆಕೆಗೆ ಕೆಲವೊಂದು ಫೋಟೋಸ್ ನ ಕಳಿಸ್ತಾಳೆ. ಅದರಲ್ಲಿ ಆಕೆ ತನ್ನ ಬಾಯ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಅಪೂರ್ವ ಶಾಕ್ ಆಗ್ತಾಳೆ. ಆಕೆ ಅಮುದಾಗೆ ಇದೆಲ್ಲ ಯಾಕೆ ಅಂತ ಕೇಳ್ತಾಳೆ. ಆಗ ಅಮುದ ನೀನು ಹೋಗಿ ನಿನ್ನ ತಂದೆ ಅಥವಾ ತಾಯಿಗೆ ಈ ವಿಷಯನ ಹೇಳಿದ್ರೆ ಈ ಫೋಟೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡ್ತೀನಿ, ಇದರಿಂದ ಈ ವಿಡಿಯೋ ವೈರಲ್ ಆಗಿ ನಿನ್ನ ಮನೆ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪೂರ್ವ ತುಂಬಾ ಅಳ್ತಾಳೆ. ಆಕೆ ಅಮುದಾಗೆ ಅಕ್ಕ ಇದೆಲ್ಲ ಮಾಡಬೇಡ ಅಂತ ಹೇಳ್ತಾಳೆ. ಸೊ ಅಮುದ ಪೂರ್ವಾಗೆ ಹಾಗಾದ್ರೆ ನೀನು ಒಂದು ಕೆಲಸ ಮಾಡು, ಚಿಂಟುಗೆ ಒಂದು ಏಟ್ ಹೊಡಿ ಮತ್ತು ಈ ವಿಷಯನ ಇಲ್ಲೇ ಮರ್ತು ಬಿಡು ಅಂತ ಹೇಳ್ತಾಳೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಪೂರ್ವ ತನ್ನ ತಮ್ಮನಿಗೆ ಹೊಡೆದು ಸುಮ್ಮನಾಗ್ತಾಳೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಮುದ ರೆಡಿಯಾಗಿ ಪಾರ್ಟಿಗೆ ಬರ್ತಾಳೆ. ಇಲ್ಲಿ ಬಂದಾಗ ಯೋಗಿ ಆಕೆಗೆ ತನ್ನ ಮೊಬೈಲ್ ಕೊಟ್ಟು ಕೆಲವು ಗೆಸ್ಟ್ ಗಳು ಬರ್ತಾರೆ, ಅವರನ್ನ ರಿಸೀವ್ ಮಾಡ್ಕೊ ಅಂತ ಹೇಳ್ತಾನೆ. ಅಮುದ ಹತ್ರ ಇನ್ನೊಂದು ಮೊಬೈಲ್ ಇರುತ್ತೆ. ಆಕೆಯ ಫೋನ್ ಇಂದ ಯೋಗಿ ಮೊಬೈಲ್ ಜೊತೆ ಚಾಟ್ ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಆಕೆ ಪ್ರಿಯಾ ಜೊತೆ ಚಾಟ್ ಮಾಡ್ತಾಳೆ. ಹಾಯ್ ಪ್ರಿಯಾ, ನಾನು ಯು ಆರ್ ಮೈ ವರ್ಲ್ಡ್, ನಾನು ಯೋಗಿನ ತುಂಬಾ ಇಷ್ಟಪಡ್ತಿದ್ದೀನಿ, ನೀನು ಅವನನ್ನ ಮರ್ತು ಬಿಡು, ಈಗಿಂದ ಅವನು ನನ್ನವನು ಅಂತ ಹೇಳ್ತಾಳೆ. ಮತ್ತು ನಾನು ಇದೇ ಪಾರ್ಟಿಲಿದ್ದೀನಿ, ನಾನು ನಿನ್ನ ಮತ್ತು ಯೋಗಿನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರಿಯಾಗೆ ತುಂಬಾ ದುಃಖ ಆಗುತ್ತೆ. ಆಕೆ ಅಷ್ಟಕ್ಕೂ ಈ ಹುಡುಗಿ ಯಾರಾಗಿರ್ಬೋದು ಅಂತ ಪಾರ್ಟಿಯಲ್ಲಿ ಆಕೆನೇ ಹುಡುಕ್ತಿರ್ತಾಳೆ. ಇನ್ನು ಅಮುದ ಪ್ರಿಯಾಗೆ ಒಂದು ಟೆಕ್ಸ್ಟ್ ಕಳಿಸ್ತಾಳೆ. ಅದರಲ್ಲಿ ಆಕೆ ಯೋಗಿ ಡೈಲಿ ನನ್ನ ಜೊತೆ ಮಾತಾಡ್ತಾನೆ, ಅವನು ನನ್ನ ಜೊತೆ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ, ನಿನಗೆ ಡೌಟ್ ಇದ್ರೆ ಅವನ ಫೋನ್ ಅನ್ನ ಚೆಕ್ ಮಾಡ್ಕೊ ಅಂತ ಹೇಳ್ತಾಳೆ. ಇನ್ನು ಇದೇ ಟೈಮಲ್ಲಿ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಈತ ಪದ್ಮಾಕರ್ನ ಹುಡ್ಕೊಂಡು ಬಂದಿರ್ತಾನೆ. ಪ್ರಿಯಾ ಆ ಪೊಲೀಸ್ ಆಫೀಸರ್ ಹತ್ರ ಹೋಗ್ತಾಳೆ ಮತ್ತು ಆಕೆಗೆ ಅಮುದ ನಂಬರ್ ಕೊಡ್ತಾಳೆ. ಈ ನಂಬರ್ ಯಾರ್ದು ಅಂತ ಟ್ರೇಸ್ ಮಾಡಕ್ಕಾಗುತ್ತೆ ಅಂತ ಕೇಳ್ತಾಳೆ. ಆಗ ಪೊಲೀಸ್ ಆಫೀಸರ್ 1 hour ಟೈಮ್ ಕೊಡಿ, ನಾನು ಯಾರ್ದು ಅಂತ ಕಂಡಿಡಿದು ಹೇಳ್ತೀನಿ ಅಂತ ಹೇಳ್ತಾನೆ. ಇನ್ನು ಈಗ ಕೇಕ್ ಕಟ್ ಮಾಡೋ ಟೈಮ್ ಬರುತ್ತೆ. ಅಮುದ ಮತ್ತೆ ಯೋಗಿಗೆ ಮೆಸೇಜ್ ಮಾಡ್ತಿರ್ತಾಳೆ. ಇದರಿಂದ ಪ್ರಿಯಾಗೆ ತುಂಬಾ ಕೋಪ ಬರುತ್ತೆ. ಆಕೆ ಪಾರ್ಟಿಯಲ್ಲಿ ಯೋಗಿ ಜೊತೆ ಜಗಳ ಮಾಡ್ಕೊತಾಳೆ. ಅಷ್ಟಕ್ಕೂ ಆ ಹುಡುಗಿ ಯಾರು ನನ್ನ ವರ್ಲ್ಡ್, ಆಕೆಯಲ್ಲಿ ಬಂದಿದ್ದಾಳೆ ಅಂತ ನನಗೆ ಮೆಸೇಜ್ ಮಾಡ್ತಿದ್ದಾಳೆ, ಇವರಲ್ಲಿ ಅವರು ಯಾರು ಅಂತ ಕೇಳ್ತಾಳೆ. ಇದರಿಂದ ಯೋಗಿಗೆ ತುಂಬಾ ಬೇಜಾರಾಗುತ್ತೆ. ಇವರ ಪಾರ್ಟಿ ಮೂಳೆಲ್ಲ ಹಾಳಾಗುತ್ತೆ. ಈಗ ಪಾರ್ಟಿಗೆ ಬಂದವರೆಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥವಾಗದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಅಮುದಾಗೆ ತುಂಬಾ ಖುಷಿ ಆಗುತ್ತೆ. ಈಗ ಪ್ರಿಯಾ ಅಮುದಾಗೆ ನಾನು ನನ್ನ ಮನೆಗೆ ಹೋಗಲ್ಲ, ನಾನು ನಿನ್ನ ಫ್ಲಾಟ್ಗೆ ಬರ್ತೀನಿ ಅಂತ ಹೇಳ್ತಾಳೆ. ಅಮುದ ಈಗ ಆಕೆನ ಸಮಾಧಾನ ಮಾಡ್ತಾ ತನ್ನ ಫ್ಲಾಟ್ಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿವರು ಮಾತಾಡ್ತಿದ್ದಾಗ ಪ್ರಿಯಾ ಅಮುದಾಗೆ ನನಗೆ ಮಕ್ಕಳ ಬಗ್ಗೆ ಟೆನ್ಷನ್ ಆಗ್ತಿದೆ, ನೀನು ಹೋಗಿ ಅವರು ಏನ್ ಮಾಡ್ತಿದ್ದಾರೆ ಒಂದು ಸಲ ನೋಡ್ಕೊಂಡು ಬಾ ಅಂತ ಹೇಳ್ತಾಳೆ. ಇದರಿಂದ ಅಮುದ ಭಯ ಪಡ್ತಾಳೆ. ಯಾಕಂದ್ರೆ ಕಬಾರ್ಡ್ ನಲ್ಲಿ ಇನ್ಸ್ಪೆಕ್ಟರ್ ಬಾಡಿ ಇರುತ್ತೆ. ಪ್ರಿಯಾದನ್ನ ನೋಡಿದ್ರೆ ಏನ್ ಮಾಡೋದು ಅಂತ ಭಯ ಪಡ್ತಿರ್ತಾಳೆ. ಆದ್ರೆ ಈಗ ಧೈರ್ಯ ಮಾಡ್ಕೊಂಡು ಪ್ರಿಯಾ ಮನೆಗೆ ಹೋಗ್ತಾಳೆ.
ಆಕೆ ಇಲ್ಲಿ ಬಂದು ಎಲ್ಲರಿಗೆ ನೀವು ಸುಮ್ಮನಿದ್ರೆ ಚೆನ್ನಾಗಾಯ್ತು ಅಂತ ಅವರಿಗೆ ವಾರ್ನಿಂಗ್ ಕೊಡ್ತಾಳೆ. ಈಗ ಸೀನ್ ಯೋಗಿ ಕಡೆ ಶಿಫ್ಟ್ ಆಗುತ್ತೆ. ಈತ ಕೆಳಗೆ ಕೂತಿರ್ತಾನೆ. ಆಗ ಅವನ ಅಸಿಸ್ಟೆಂಟ್ ಅವನಿಗೆ ಕಾಫಿ ತಂದು ಕೊಡ್ತಾಳೆ. ಇನ್ನು ಅದೇ ಟೈಮಲ್ಲಿ ಇನ್ಸ್ಪೆಕ್ಟರ್ ಪ್ರಿಯಾಗೆ ಕಾಲ್ ಮಾಡಿ ಆ ನಂಬರ್ ಡೀಟೇಲ್ಸ್ ನ ಕೊಡ್ತಾನೆ ಮತ್ತು ಅದರ ಒರಿಜಿನಲ್ ನಂಬರ್ ನು ಕೂಡ ಕೊಡ್ತಾನೆ. ಆಗ ಪ್ರಿಯಾ ಆ ನಂಬರ್ಗೆ ಕಾಲ್ ಮಾಡ್ತಾಳೆ. ಆಗ ಆ ನಂಬರ್ ನ ಅಮುದ ರಿಸೀವ್ ಮಾಡ್ತಾಳೆ. ಆಗ ಪ್ರಿಯಾ ಅಮುದಾಗೆ ಇದು ನಿನ್ನ ನಂಬರ್ ಅಂತ ಕೇಳ್ತಾಳೆ. ಆದ್ರೆ ಅಮುದ ಆಕೆಗೆ ಸುಳ್ಳು ಹೇಳ್ತಾಳೆ. ಇದು ನನ್ನ ನಂಬರ್ ಅಲ್ಲ, ಈ ನಂಬರ್ ಕಿಚನ್ ಅಲ್ಲಿ ರಿಂಗ್ ಆಗ್ತಿತ್ತು, ಅದಕ್ಕೆ ನಾನು ರಿಸೀವ್ ಮಾಡಿದೆ. ಇದು ಆ ನರ್ಸ್ ನಂಬರ್ ಆಗಿರ್ಬೋದು, ಯಾಕಂದ್ರೆ ಆಕೆ ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಇದ್ಲು ಅಂತ ಹೇಳ್ತಾಳೆ. ಇನ್ನು ಅದೇ ಟೈಮಲ್ಲಿ ರೀನಾ ಯೋಗಿಗೆ ಕಾಫಿ ಕೊಡ್ತಿರ್ತಾಳೆ. ಇದರಿಂದ ಇವರು ಈಗ ರೀನಾನೇ ಅವನ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಂತ ಡೌಟ್ ಪಡ್ತಾರೆ. ಇನ್ನು ಅದೇ ಟೈಮಲ್ಲಿ ಪದ್ಮಾಕರ್ಗೂ ಎಚ್ಚರಿಕೆ ಆಗಿರುತ್ತೆ. ಆಕ್ಚುಲಿ ಅವನು ಸತ್ತಿರಲ್ಲ, ಅವನು ಮೂರ್ಛೆ ಹೋಗಿರ್ತಾನೆ. ಈಗ ಅವನಿಗೆ ಎಚ್ಚರಿಕೆಯಾಗಿ ಅವನು ಫ್ಲಾಟ್ ಇಂದ ಹೊರಗೆ ಬರ್ತಾನೆ. ಇಲ್ಲಿ ಯೋಗಿ ಇರ್ತಾನೆ. ಯೋಗಿ ಅವನನ್ನ ನೋಡಿ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇದನ್ನೆಲ್ಲ ಅಮುದ ಮೇಲಿಂದ ನೋಡ್ತಿರ್ತಾಳೆ. ಅದನ್ನ ನೋಡಿ ಆಕೆಗೆ ತುಂಬಾ ಭಯವಾಗುತ್ತೆ. ಈಗ ಆಕೆ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪ್ರಿಯಾ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಬಂದಾಗ ತನ್ನ ಮಕ್ಕಳು ಆಕೆಗೆ ನಡೆದ ಎಲ್ಲ ವಿಷಯನ ಹೇಳ್ತಾರೆ. ಇನ್ನೊಂದು ಕಡೆ ಕಾರಲ್ಲಿದ್ದ ಪದ್ಮಾಕರ್ ಯೋಗಿಗೆ ಅಮುದ ಬಗ್ಗೆ ಹೇಳ್ತಾನೆ. ಇಲ್ಲಿ ನಮಗೆ ಅಮುದ ಬೇರೆ ಯಾರು ಅಲ್ಲ, ಅದೇ ನಿವಾಸ್ ಮಗಳು ಅಂತ ಗೊತ್ತಾಗುತ್ತೆ. 10 ವರ್ಷಗಳ ಕೆಳಗೆ ನಿವಾಸ್ ಬೇರೆ ಮದುವೆ ಆಗಿ ಒಂದು ಫ್ಯಾಮಿಲಿನ ತನ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಆದ್ರೆ ಅದು ಅಮುದಾಗೆ ಇಷ್ಟ ಆಗಲ್ಲ. ಆಕೆಗೆ ಇದನ್ನ ನೋಡಿ ತುಂಬಾ ಕೋಪ ಬರುತ್ತೆ. ಆಕೆ ತನ್ನ ತಂದೆಗೆ ನೀನು ನನಗೆ ಯು ಆರ್ ಮೈ ವರ್ಲ್ಡ್ ಅಂತ ಹೇಳಿದ್ದೆ, ಆದ್ರೆ ಈಗ ನೋಡಿದ್ರೆ ಬೇರೆ ಫ್ಯಾಮಿಲಿನ ತಗೊಂಡು ಬಂದಿದ್ದೀಯಾ ಅಂತ ಹೇಳ್ತಾಳೆ. ಆದ್ರೆ ನಿವಾಸ್ ಆಕೆಗೆ ತಿಳಿಸಿ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಕೆ ಅವನ ಮಾತಿಂದ ಕನ್ವಿನ್ಸ್ ಆಗಲ್ಲ. ಈಕೆ ಸಣ್ಣವಳಿದ್ದಾಗಿಂದಾನೇ ಸ್ವಲ್ಪ ಸೈಕೋ ರೀತಿ ಬಿಹೇವ್ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ದೀಪಾವಳಿ ರಾತ್ರಿ ಆಕೆ ಮನೆಯಲ್ಲಿದ್ದ ಸಿಲಿಂಡರ್ ನ ಬ್ಲಾಸ್ಟ್ ಮಾಡಿ ಅವರ ಫ್ಯಾಮಿಲಿನ ಸಾಯಿಸೋಕೆ ಟ್ರೈ ಮಾಡ್ತಾಳೆ. ಇನ್ನು ಆ ಟೈಮಲ್ಲಿ ನಿವಾಸ್ ಹೊರಗೆ ಹೋಗಿರ್ತಾನೆ. ಆದ್ರೆ ಅವನು ವಾಪಸ್ ಬಂದಾಗ ಮನೆಗೆ ಬೆಂಕಿ ಹಚ್ಚಿರುತ್ತೆ. ಇದನ್ನು ನೋಡಿ ನಿವಾಸ್ ತನ್ನ ಹೆಂಡತಿ ಮತ್ತು ಮಗುನ ಕಾಪಾಡೋಕೆ ಒಳಗೆ ಹೋಗ್ತಾನೆ. ಆಗ ಅವನು ಕೂಡ ಬೆಂಕಿಯಲ್ಲಿ ಸುಟ್ಟು ಸತ್ತೋಗಿರ್ತಾನೆ. ಇದರಲ್ಲಿ ಈಗ ಅಮುದ ಮಾತ್ರ ಬದುಕಿರ್ತಾಳೆ. ಆಗ ನಿವಾಸ್ ಫ್ರೆಂಡ್ ಆಕೆನ ದತ್ತು ತಗೋತಾನೆ. ಆದ್ರೆ ಆತನಿಗೆ ಅಮುದ ಸೈಕೋ ತರ ಬಿಹೇವ್ ಮಾಡ್ತಿದ್ದಾಳೆ ಅಂತ ಅರ್ಥವಾಗಿರುತ್ತೆ. ಅದಕ್ಕೆ ಅವನು ಆಕೆನ ಡಾಕ್ಟರ್ಗೆ ತೋರಿಸ್ತಾನೆ. ಇಲ್ಲಿ ಡಾಕ್ಟರ್ ಅಮುದನ ಚೆಕ್ ಮಾಡಿ ಆಕೆಗೆ ಒಂದು ರೇರ್ ಮೆಂಟಲ್ ಕಂಡೀಷನ್ ಇದೆ ಅಂತ ಹೇಳ್ತಾನೆ. ಆಕ್ಚುಲಿ ಅಮುದಾಗೆ ತನ್ನ ತಂದೆ ಅಂದ್ರೆ ತುಂಬಾ ಅಬ್ಸೆಷನ್ ಇರುತ್ತೆ. ಅದಕ್ಕೆ ಆಕೆ ಹಾಗೆ ಮಾಡಿರ್ತಾಳೆ. ಈಗ ಸ್ಟೋರಿ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಅಮುದ ಯೋಗಿನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಆಗ ಅಲ್ಲಿ ಪ್ರಿಯಾ ತನ್ನ ಕಾರಲ್ಲಿ ಆಕೆನ ಫಾಲೋ ಮಾಡ್ಕೊಂಡು ಬರ್ತಾಳೆ ಮತ್ತು ದಾರಿಯಲ್ಲಿ ಆಕೆನ ತಡಿತಾಳೆ ಮತ್ತು ಆಕೆನ ಕಾರಿಂದ ಹೊರಗೆ ತೆಗೆದು ಆಕೆನ ತುಂಬಾ ಹೊಡಿತಾಳೆ. ಅಮುದ ಕೂಡ ಸುಮ್ಮನಿರಲ್ಲ. ಆಕೆ ಕೂಡ ಪ್ರಿಯಾಗೆ ಹೊಡಿತಾಳೆ. ಇನ್ನು ಅದೇ ಟೈಮಲ್ಲಿ ಯೋಗಿ ಬರ್ತಾನೆ. ಈತ ಒಂದು ಅಮುದ ಕೆನ್ನೆಗೆ ಒಂದು ಏಟು ಹೊಡಿತಾನೆ. ಆಗ ಅಮುದ ಹೋಗಿ ದೂರ ಬೀಳ್ತಾಳೆ. ಆಕೆ ಯೋಗಿನ ನೋಡಿ ಅಪ್ಪ ನೀನ್ಯಾಕೆ ನನಗೆ ಹೊಡಿತಿದ್ಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇವರಿಬ್ಬರು ಶಾಕ್ ಆಗ್ತಾರೆ. ಆಕ್ಚುಲಿ ಅಮುದ ಯೋಗಿನ ಲವ್ ಮಾಡ್ತಿರಲ್ಲ. ಆಕೆ ಯೋಗಿನ ತನ್ನ ತಂದೆ ತರ ನೋಡ್ತಿರ್ತಾಳೆ. ಏಕೆಂದ್ರೆ ಅಮುದಾಗೆ ಆಕ್ಸಿಡೆಂಟ್ ಆದಾಗ ಯೋಗಿ ಆಕೆನ ತುಂಬಾ ಕೇರ್ ಮಾಡಿರ್ತಾನೆ. ಆಕೆನ ಎತ್ಕೊಂಡೋಗಿ ಹಾಸ್ಪಿಟಲ್ಗೆ ಜಾಯ್ನ್ ಮಾಡಿರ್ತಾನೆ. ಯೋಗಿ ಕೇರಿಂಗ್ ನೋಡಿ ಅಮುದಾಗೆ ತನ್ನ ತಂದೆ ನೆನಪಾಗಿರುತ್ತೆ. ಅದಕ್ಕೆ ಅವನನ್ನ ತನ್ನ ಫ್ಯಾಮಿಲಿಯಿಂದ ದೂರ ಮಾಡಿ ಅವನ ಮಗಳ ತರ ಅವನ ಜೊತೆ ಇರ್ಬೇಕಂತ ಡಿಸೈಡ್ ಮಾಡ್ತಾಳೆ. ಈಗ ಅಮುದ ಯೋಗಿಗೆ ಅಪ್ಪ ನೀನು ಅವರನ್ನೆಲ್ಲ ಬಿಟ್ಟುಬಿಡು, ನಾವಿಬ್ರು ಒಂದೇ ಫ್ಯಾಮಿಲಿ ಆಗಿ ಒಟ್ಟಿಗೆ ಇರೋಣ ಅಂತ ಹೇಳ್ತಾಳೆ. ಇಲ್ಲಿ ಯೋಗಿಗೆ ಅಮುದ ಮೆಂಟಲ್ ಕಂಡೀಷನ್ ಅರ್ಥವಾಗಿರುತ್ತೆ. ಅದಕ್ಕೆ ಅವನು ಆಕೆ ಜೊತೆ ಚೆನ್ನಾಗಿ ಮಾತಾಡ್ತಾನೆ. ನೀನು ಟೆನ್ಷನ್ ತಗೋಬೇಡ, ಈಗಿಂದ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿ ಇರೋಣ ಅಂತ ಹೇಳ್ತಾನೆ. ಆದ್ರೆ ಇದು ಅಮುದಾಗೆ ಇಷ್ಟ ಆಗಲ್ಲ. ಆಕೆ ಬೇಜಾರಲ್ಲಿ ಅಲ್ಲಿಂದ ಓಡ್ತಿರ್ತಾಳೆ. ಆಗ ಅಚಾನಕ್ ಆಗಿ ಅಲ್ಲಿ ಒಂದು ಲಾರಿ ಬಂದು ಆಕೆಗೆ ಗುದ್ಬಿಡುತ್ತೆ. ಅಮುದ ಅಲ್ಲೇ ಸತ್ತೋಗ್ತಾಳೆ. ಇದನ್ನ ನೋಡಿ ಪ್ರಿಯಾ ಮತ್ತು ಯೋಗಿಗೆ ತುಂಬಾ ಬೇಜಾರಾಗುತ್ತೆ. ಅವರು ತುಂಬಾ ಅಳ್ತಿರ್ತಾರೆ. ಸೊ ಇದೇ ಟ್ರಾಜಿಕ್ ಎಂಡಿಂಗ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.